ಇಂದಿನಿಂದ ಫಾಸ್ಟ್ಯಾಗ್ ಬಳಸುವಂತಹ ವಾಹನ ಸವಾರರಿಗೆ ಶಾಕ್ ಎದುರಾಗಿದೆ. ಫಾಸ್ಟ್ಯಾಗ್ ಬಳಸುವ ವಾಹನ ಸವಾರರಿಗೆ ಬಿಗ್ ಶಾಕ್ ಎದುರಾಗಿದೆ. ಇಂದಿನಿಂದಲೇ ಹೊಸ ನಿಯಮ ಜಾರಿಯಾಗಿದೆ. ಟೋಲ್ ಬಳಿ ರೀಚಾರ್ಜ್ ಮಾಡಿಸುವ ಯೋಜನೆಯನ್ನ ಬಿಟ್ಬಿಡಿ. ಇನ್ಮುಂದೆ ಟೋಲ್ ಪ್ರವೇಶಿಸೋ 1 ಗಂಟೆ ಮುನ್ನವೇ ಬ್ಯಾಲೆನ್ಸ್ ಹಾಕಿಸಬೇಕಾಗುತ್ತೆ ಫಾಸ್ಟ್ಯಾಗ್ಗೆ. ಇಲ್ಲದೆ ಹೋದ್ರೆ ದುಪ್ಪಟ್ಟು ಹಣವನ್ನ ಪಾವತಿ ಮಾಡಲೇಬೇಕು. ಹುಷಾರ್. ಇಂದಿನಿಂದಲೇ ಫಾಸ್ಟ್ಯಾಗ್ ಹೊಸ ನಿಯಮ ಜಾರಿಯಾಗ್ತಾ ಇದೆ. ಇಂದಿನಿಂದ ಫಾಸ್ಟ್ಯಾಗ್ ಹೊಸ ರೂಲ್ಸ್. ಹಾಗಾದ್ರೆ ಏನೇನು ಬದಲಾವಣೆ ಆಗ್ತಾ ಇದೆ ನಾವು ಗಮನಿಸೋದಾದ್ರೆ, ಫಾಸ್ಟ್ಯಾಗ್ನ ಹೊಸ ನಿಯಮಾವಳಿಗಳು ಇಂದಿನಿಂದ ಜಾರಿಗೆ ಬಂದಿದೆ. ಇದರ ಅಡಿಯಲ್ಲಿ ಕಡಿಮೆ ಬ್ಯಾಲೆನ್ಸ್, ಪಾವತಿ ವಿಳಂಬ ಅಥವಾ ಫಾಸ್ಟ್ಯಾಗ್ ಅನ್ನ ಕಪ್ಪು ಪಟ್ಟಿಗೆ ಸೇರಿಸಿದ್ರೆ ಹೆಚ್ಚುವರಿ ದಂಡವನ್ನ ವಿಧಿಸಲಾಗುತ್ತೆ. ಅಂದ್ರೆ ಫಾಸ್ಟ್ಯಾಗ್ ಅನ್ನ ನೀವು ಬಳಕೆ ಮಾಡಿ ಟೋಲ್ ಹತ್ರ ಹೋಗಿ ರೀಚಾರ್ಜ್ ಮಾಡಿಸ್ಕೊಳ್ತೀವಿ ಅನ್ನೋದಾದ್ರೆ ಅದು ಖಂಡಿತ ಆಗಲ್ಲ. ಟೋಲ್ ಪ್ರವೇಶಿಸೋ 1 ಗಂಟೆ ಮುನ್ನವೇ ರೀಚಾರ್ಜ್ ಅನ್ನ ಮಾಡಬೇಕಾಗುತ್ತೆ. ಇಲ್ಲ ಬ್ಯಾಲೆನ್ಸ್ ಇದ್ರೂ ಕೂಡ ಫಾಸ್ಟ್ಯಾಗ್ ವರ್ಕ್ ಆಗಲ್ಲ. ಬ್ಯಾಲೆನ್ಸ್ ಇದ್ರೂ ಕೂಡ ಫಾಸ್ಟ್ಯಾಗ್ ವರ್ಕ್ ಆಗಲ್ಲ. ಸರಿಯಾಗಿ ಫಾಸ್ಟ್ಯಾಗ್ ನಿರ್ವಹಣೆ ಮಾಡದಿದ್ರೆ ಫೈನ್ ಕಡಾಖಂಡಿತವಾಗಿ ಹಾಕುತ್ತೆ. ಇಂದಿನಿಂದಲೇ ಎಲ್ಲಾ ಟೋಲ್ಗಳಲ್ಲಿ ಹೊಸ ರೂಲ್ಸ್ ಜಾರಿಗೆ. ಫೆಬ್ರವರಿ 17ರಿಂದ ಹೊಸ ರೂಲ್ಸ್ ಜಾರಿಯಾಗ್ತಾ ಇದೆ. ಇನ್ನು ಫಾಸ್ಟ್ಯಾಗ್ನಲ್ಲಿನ ಸಮಸ್ಯೆಗಳಿಂದಾಗಿ ಟೋಲ್ ಪ್ಲಾಜಾಗಳಲ್ಲಿ ವಾಹನಗಳ ದೀರ್ಘ ಸರತಿ ಸಾಲುಗಳನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಸರ್ಕಾರ ಹೊರಡಿಸಿರುವಂತಹ ಹೊಸ ನಿಯಮಗಳ ಪ್ರಕಾರ ನೋಡುವುದಾದರೆ, ವಾಹನ ಟೋಲ್ ದಾಟುವ ಮೊದಲು 60 ನಿಮಿಷಗಳಿಗಿಂತ ಮೊದಲೇ ಅಂದರೆ 1 ಗಂಟೆಗಿಂತ ಮುಂಚೆನೆ ರೀಚಾರ್ಜ್ ಅನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ವಹಿವಾಟನ್ನು ತಿರಸ್ಕಾರ ಮಾಡಬಹುದು ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಲಾಗ್ತಾ ಇರುವಂಥದ್ದು. ಇನ್ನು 60 ನಿಮಿಷಗಳಿಗಿಂತ ಹೆಚ್ಚು ಕಾಲ ಅಥವಾ ಟೋಲ್ ದಾಟಿದ ನಂತರ 10 ನಿಮಿಷಗಳ ಕಾಲ ಫಾಸ್ಟ್ಯಾಗ್ ನಿಷ್ಕ್ರಿಯವಾಗಿದ್ದರೆ ವಹಿವಾಟನ್ನು ತಿರಸ್ಕಾರ ಮಾಡಲಾಗುತ್ತೆ. ಇದು ದೋಷ ಕೋಡ್ ಅಂದರೆ 176 ಅಡಿಯಲ್ಲಿ ಒಂದು ಕೇಸನ್ನು ಕೂಡ ದಾಖಲು ಮಾಡಲಾಗುತ್ತೆ ಎನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ.